ಈಗ ಪರ್ಟಿಕ್ಯುಲರ್ ಆಗಿ ಇವತ್ತು ಕನ್ನಡದ ವರ್ಷನ್ ಸರ್, ಕರ್ನಾಟಕದಲ್ಲಿ ಕನ್ನಡ ವರ್ಷನ್ಸು ಎಲ್ಲೆಲ್ಲಿ ರಿಲೀಸ್ ಆಗ್ತದೆ, ಎಷ್ಟು ಥಿಯೇಟ್ರ್ಗಳು ಅದಕ್ಕೆ ಪ್ಲ್ಯಾನ್ ಆಗ್ತಾ ಇದೆ? ಯಾಕಂದರೆ ಸಹಜವಾಗಿ ಕರ್ನಾಟಕದಲ್ಲಿ ಕನ್ನಡಕ್ಕೆ ಕಡಿಮೆ ಅನ್ನೋಂಥ ಮಾತಿರ್ತಾ ಇತ್ತು, ಬಟ್ ಈ ಬಾರಿ ಅದು ಜಾಸ್ತಿ ಆಗ್ತಾ ಇದೆಯಾ ಹೇಗೆ ಅಂತ? ಸರ್ ಖಂಡಿತ ಕರ್ನಾಟಕದಲ್ಲಿ ಕನ್ನಡ ವರ್ಷನ್ ಕೂಡ ಜಾಸ್ತಿ ಆಗ್ತಾ ಇದೀವಿ ಸರ್. ಪ್ರತಿ ಮಲ್ಟಿಪ್ಲೆಕ್ಸ್ನಲ್ಲಿ ಕನ್ನಡ ವರ್ಷನ್ ಇರ್ತದೆ ಸರ್. ಆಲ್ ಮಲ್ಟಿಪ್ಲೆಕ್ಸಸ್ನಲ್ಲಿ ಸಿಂಗಲ್ ಸ್ಕ್ರೀನ್ಸ್ನಲ್ಲಿ ಆ ಥಿಯೇಟ್ರ್ ಓನರ್ ಅವ್ರ ಇಚ್ಛಿಗೆ ಮೇರೆಗೆ ಕೇಳಿದ್ರೆ ಕೂಡ ಇಲ್ಲ ಖಂಡಿತ ಕನ್ನಡಕ್ಕೆ ಹೋಗ್ರಿ ಅಂತೇಳಿ ನಾವು ಕೂಡ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಮೋಸ್ಟ್ ಆಫ್ ದಿ ಥಿಯೇಟರ್ಸ್ ಕನ್ನಡನೇ ಅವಕಾಶ ಮಾಡಿ ಕೊಟ್ಟಿದ್ದೀವಿ ಸರ್. ಈಗ ಅಡ್ವಾನ್ಸ್ ಬುಕ್ಕಿಂಗು ಸರ್, ಟಿಕೆಟ್ಸ್ ಬುಕ್ಕಿಂಗ್ ಆಗ್ತಾ ಇದೆ. ಸೊ ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗಲ್ಲೇ ಸಾಕಷ್ಟು ಅಂದರೆ ಲಾಭ ಮಾಡ್ತಾ ಇದೆ ಸಿನಿಮಾ. ಸೊ ಈ ಕಲೆಕ್ಷನ್ನು, ಎಕ್ಸ್ಪೆಕ್ಟೇಷನ್ನು, ಬಾಕ್ಸ್ ಆಫೀಸ್ ಲೆಕ್ಕಾಚಾರ ಹೇಗಿದೆ ಸರ್ ಆ್ಯಸ್ ಎ ಡಿಸ್ಟ್ರಿಬ್ಯೂಟರ್ ಆಗಿ ನಿಮಗೆ ಸರ್? ಸರ್ ಖಂಡಿತ ನಾಟ್ ಓನ್ಲಿ ನಮ್ಮ ಈ ಸ್ಟೇಟ್ಗಳಲ್ಲ ಸರ್, ಆಂಧ್ರ ಆಗಲಿ, ಕರ್ನಾಟಕ ಆಗಲಿ, ತಮಿಳ್ನಾಡು ಆಗಲಿ ಸರ್, ಇದು ರೆಕಾರ್ಡ್ ಏನಂದರೆ ನಾರ್ತ್ನಲ್ಲಿ ಫಸ್ಟ್ ಟೈಮ್ ಸರ್ ಈ ಥರ ಒಂದು ಸೌತ್ ಇಂಡಿಯನ್ ಹೀರೋನೇ ನಾರ್ತ್ನ ಇಷ್ಟು ಅಭಿಮಾನದಲ್ಲಿ ತಗೊಂಡು ಸರ್. ಆನ್ಲೈನ್ ಎಷ್ಟಿದೆ ನಾರ್ತ್ ಇಂಡಿಯಾನಲ್ಲಿ, ಆಫ್ಲೈನ್ ಅದ್ರಿಗಿಂತ ತುಂಬ ಜಾಸ್ತಿ ಸರ್. ಈ ಪಾಟ್ನಾ ಆಗಿರ್ಬೋದು, ಬಿಹಾರ್ ಆಗಿರ್ಬೋದು, ನಾರ್ತ್ ಇಂಡಿಯಾನಲ್ಲಿ ನನ್ನ ಎಕ್ಸ್ಪೆಕ್ಟೇಷನ್ ಈ ನಮ್ಮ ಆನ್ಲೈನ್ ನೋಡಿದ್ರೆ ಗೊತ್ತಾಗುತ್ತೆ ಸರ್, ಎಷ್ಟು ಮ್ಯಾಕ್ಸಿಮಮ್ ಲೆಕ್ಕನಲ್ಲೇ ಗೊತ್ತಾಗ್ತದೆ ಸರ್. ಅದು ಒಟ್ಟಿಗೆ ನಾರ್ತ್ ಇಂಡಿಯಾನಲ್ಲಿ ಶೇಕ್ ಮಾಡ್ತಾಯಿದೆ ಸರ್ ಪಿಕ್ಚರ್. ಪುಷ್ಪ 9 ನಾರ್ತ್ ಇಂಡಿಯಾನಲ್ಲಿ ಶೇಕ್ ಮಾಡ್ತಾಯಿದೆ. ಡೆಫಿನೆಟ್ ಹೈಯೆಸ್ಟ್ ಕಲೆಕ್ಟ್ ಮಾಡಿ ಸರ್ ನಾರ್ತ್ ಇಂಡಿಯಾನಲ್ಲಿ ಮಾಡ್ಬೋದು ಸರ್ ನಾರ್ತ್ ಇಂಡಿಯಾನಲ್ಲಿ.